ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಟಾಕ್ ಸ್ಟೋಟಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ವೆಬ್ಸೈಟ್ಸ್ ಸ್ಟಾಕ್ ಮಾರ್ಕೆಟಲ್ಲಿ ಯಾವ್ಯಾವ ನೋಡ್ತಾ ಇರಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸರಿನಾ. ಒಂದೊಂದಾಗಿ ಅದೆಲ್ಲ ಕೂಡ ಮ್ಯಾಕ್ರೋ ಎಕನಾಮಿ ಅನಲೈಸ್ ಮಾಡೋಕೆ ಒಂದು ವೆಬ್ಸೈಟು, ಮತ್ತು ಅಂದ್ಬಿಟ್ಟು ಸೆಕ್ಟರ್ ಅನಲೈಸ್ ಮಾಡೋಕೆ ಒಂದು ವೆಬ್ಸೈಟು, ದೊಡ್ಡ ದೊಡ್ಡ ವ್ಯಕ್ತಿಗಳ ಪೋರ್ಟ್ಫೋಲಿಯೋ, ರಾಕೇಶ್ ಜುಂಜುನವಾಲಾ ಆಗಿರ್ಬೋದು ಅಂತ ದೊಡ್ಡ ದೊಡ್ಡ ವ್ಯಕ್ತಿ ಮತ್ತು ಮ್ಯೂಚುವಲ್ ಫಂಡ್ಸ್ ಪೋರ್ಟ್ಫೋಲಿಯೋ ಆಗಿರ್ಬೋದು, ಎಲ್ಲ ಪೋರ್ಟ್ಫೋಲಿಯೋಸು ನಿಮಗೆ ಒಂದು ಕಡೆ ಸಿಗುವಂಥ ವೆಬ್ಸೈಟ್ಸ್. ಇಂಥ ಇಂಪಾರ್ಟೆಂಟ್ ವೆಬ್ಸೈಟ್ಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸರಿನಾ. ಒಂದೊಂದಾಗಿ ನೋಡ್ತಾ ಹೋಗೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಒಂದು ಬಂದ್ಬಿಟ್ಟು ಆಬ್ವಿಯಸ್ಲಿ ಸೆಬಿ ವೆಬ್ಸೈಟ್. ಸೊ ಸೆಬಿ ವೆಬ್ಸೈಟ್ ತುಂಬ ಇಂಪಾರ್ಟೆಂಟ್ ಡಾಟಾನ ನಮಗಿಲ್ಲಿ ಸಿಗ್ಬೋದು. ಏನಂತಂದರೆ ಈ ಮ್ಯಾಕ್ರೋ ಎಕಾನಮಿ ಅನಾಲಿಸಿಸ್ ಎಲ್ಲ ಕೂಡ ನಾವು ಒಂದು ಕಡೆ ಸಿಗುವಂಥ ಒಂದು ಎಲ್ಲ ರಿಸರ್ಚ್ ಮತ್ತು ಅನಾಲಿಸ್ಟ್ಗಳು ಸೆಬಿ ರಿಲೇಟೆಡ್ ಯಾರ್ಯಾರು ಇದ್ದಾರೋ ಎಲ್ಲರೂ ಕೂಡ ರಿಸರ್ಚ್ ಮಾಡಿಬಿಟ್ಟು ಒಂದು ಪಬ್ಲಿಷ್ ಮಾಡೋ ರಿಪೋರ್ಟ್ಸ್ ಎಲ್ಲ ಕೂಡ ನಮಗಿಲ್ಲಿ ಸಿಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕಂಪ್ನೀಸ್ ಏನಾದರೂ ಫೈಲಿಂಗ್ ಆದರೂ ಕೂಡ ಏನಾದರೂ ಕಂಪ್ನಿಗೆ ನೋಟಿಸ್ ಇಶ್ಯೂ ಆದರೂ ಕೂಡ ಎಲ್ಲ ಕೂಡ ನಮಗಿಲ್ಲಿ ಈ ಒಂದು ವೆಬ್ಸೈಟಲ್ಲಿ ನಮಗೆ ಸಿಗುತ್ತೆ ಸರಿನಾ. ನಾವು ಡ್ರಾಫ್ಟ್ ಪೇಪರ್ಸ್ ಎಲ್ಲ ನೋಡೋದಲ್ಲ, ಸೊ ಅದೆಲ್ಲ ಕೂಡ ನಮಗೆ ಇದೇ ವೆಬ್ಸೈಟಲ್ಲಿ ಸಿಗೋವಂಥದ್ದು. ಇದು ಬಿಟ್ಟರೆ ಸೆಕೆಂಡ್ ಒಂದು ಬಂದುಬಿಟ್ಟು BSE ವೆಬ್ಸೈಟ್. ಈ BSE ವೆಬ್ಸೈಟ್ ಬಂದುಬಿಟ್ಟು ಗೊತ್ತಲ್ವಾ ನಮಗೆ ಇಂಡಿವಿಜುವಲ್ ಕಂಪ್ನೀಸ್ ಯಾವ್ಯಾವ ಲಿಸ್ಟ್ ಆಗಿರೋ ಇಂಡಿವಿಜುವಲ್ ಕಂಪ್ನೀಸ್ ಏನೇನಿದೆ ಅಲ್ವಾ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ನಮಗಿಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ. ಏನು ಲೈಕ್ ಅವರ ಇನ್ವೆಸ್ಟರ್ ರಿಲೇಷನ್ಸ್ ಯಾವ ಥರ ಇದೆ, ಮತ್ತೇನು ಶೇರ್ಸ್ ಎಷ್ಟು ಹೋಲ್ಡ್ ಮಾಡ್ತಿದ್ದಾರೆ ಅವರು. ಫಾರ್ ಎಕ್ಸಾಂಪಲ್ ನಾನು ಒಂದು ಕಂಪ್ನಿಯಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ ITC. ಈ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಬಂದುಬಿಟ್ಟು ನೀವು ನೋಡಿದ್ರೆ ಕ್ಲೀನಾಗಿ ಇಲ್ಲಿ ಇವ್ರ ಹತ್ರ ಟೋಟಲ್ ಎಷ್ಟು ನಂಬರ್ ಆಫ್ ಶೇರ್ಸ್ ಇದ್ದಾವೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸರಿನಾ. ಯಾವ ರೀತಿ ಯಾರ ಹತ್ರ ಪ್ರೊಮೋಟರ್ಸ್ ಹತ್ರ ಎಷ್ಟು ಶೇರ್ಸ್ ಇದ್ದಾವೆ, ಮತ್ತು ಪಬ್ಲಿಕ್ ಹತ್ರ ಎಷ್ಟು ಶೇರ್ಸ್ ಇದ್ದಾವೆ ಎಲ್ಲ ಕೂಡ ನಮಗಿಲ್ಲಿ ಕ್ಲಿಯರ್ ಇನ್ಫಾರ್ಮೇಷನ್ ಸಿಗುತ್ತೆ ಸರಿನಾ. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಆಬ್ವಿಯಸ್ಲಿ BSE ಅಂದರೆ ನೆಕ್ಸ್ಟ್ NSEನೇ. NSEಯಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಮಗೆ ಸಿಗ್ತಾ ಹೋಗುತ್ತೆ. ಏನಿರ್ಬೋದು NSEಯಲ್ಲಿ ಅಂತ ಇನ್ಫಾರ್ಮೇಷನ್ ಅಂತಂದರೆ ಇದು ಆಲ್ಮೋಸ್ಟ್ ಸಿಮಿಲರ್ ಟು ದ BSE ವೆಬ್ಸೈಟ್ ಥರನೇ ಇರುತ್ತೆ. ಬಟ್ ಇಲ್ಲಿ ಇನ್ನೂ ಒಂಚೂರು ಅಡ್ವಾನ್ಸ್ಡ್ ಡಾಟಾ ಕೂಡ ಸಿಗ್ತಾ ಹೋಗುತ್ತೆ. ಏನಂದರೆ ಸೆಬಿ ಥರ ಇವರು ಕೂಡ ಕೆಲವೊಂದು ರಿಸರ್ಚ್ ರಿಪೋರ್ಟ್ಸ್ನು ಕೂಡ ಪಬ್ಲಿಷ್ ಮಾಡ್ತಿರ್ತಾರೆ. ನಮಗಿಲ್ಲಿ ಸಿಗುತ್ತೆ ರಿಸರ್ಚಲ್ಲಿ ಮತ್ತು ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆಬ್ವಿಯಸ್ಲಿ ಸ್ಕ್ರೀನರ್. ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಿರ್ತಾರೋ ಇಲ್ಲ ಅಂತಂದರೆ ಒಂದು ಚೂರು ಏನಾದರೂ ಯಾರು ಸ್ಟಾಕ್ಸಲ್ಲಿ ಯಾವಾಗಲೂ ಇನ್ವೆಸ್ಟ್ ಮಾಡ್ತಿರ್ತಾರೋ ಸೊ ದಿ ಶುಡ್ ನೋ ದಿಸ್ ವೆಬ್ಸೈಟ್ ವೆರಿ ವೆಲ್. ಸ್ಕ್ರೀನರ್ ಯಾಕೆ ಅಂತಂದರೆ ಮೋಸ್ಟ್ ಆಫ್ ದಿ ಫಂಡಮೆಂಟಲ್ಸ್ ಎಲ್ಲ ಕೂಡ ಇಲ್ಲೇ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಕಂಪ್ನಿ ತೊಗೊತೀನಿ ಇವಾಗ, ಓಕೆ ರಿಲಯನ್ಸ್ ಇಂಡಸ್ಟ್ರೀಸ್. ಸೊ ತೊಗೊಂಡಿದ ತಕ್ಷಣ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಇಲ್ಲಿ ಮಾರ್ಕೆಟ್ ಕ್ಯಾಪಿಂದ ಹಿಡಿದು ಫೇಸ್ ವ್ಯಾಲ್ಯೂ ಮತ್ತು ಡಿವೈಡೆಂಟು ಎಲ್ಲ ಕಂಪ್ಲೀಟಾಗಿ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಆ್ಯಂಡ್ ನಮಗೆ ಏನಾದರೂ ಒಂದು ಸ್ಟಾಕ್ ಅನ್ನೋದು ಇವಾಗ ಫಾರ್ ಎಕ್ಸಾಂಪಲ್ ಡೆಪ್ಟ್ ಫ್ರೀ ಅಂದರೆ ಇನ್ನು ಸಾಲ ಇಲ್ಲದೆ ಇರುವಂಥ ಕಂಪ್ನಿಗಳು ಹುಡುಕಬೇಕು ಅಂತಂದರೆ ಆ ಟೈಮಲ್ಲಿ ನಾವೇನು ಮಾಡ್ಬೋದು, ಇಲ್ಲಿ ಸ್ಕ್ರೀನರ್ಸ್ನ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಡೆಪ್ಟ್ ಈಕ್ವಲ್ ಟು 0 ಅಂತ ಅಂದ್ಬಿಟ್ಟು ಹೊಡೆದ್ಬಿಟ್ಟು ಇಲ್ಲಿ ರನ್ ಕ್ವೈರಿ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಮಗೆ ಕ್ಲಿಯರಾಗಿ ಈ ಡೆಪ್ಟ್ ಫ್ರೀ ಕಂಪ್ನೀಸ್ ಏನೇನಿದೆ ಅಲ್ವಾ ಇವೆಲ್ಲ ಕೂಡ ನಮಗೆ ಸಿಗುತ್ತೆ. ಸೊ ಇದರಲ್ಲಿ ನಾವು ಅನಲೈಸ್ ಮಾಡೋದು ಪಿ ಯಾವ್ಯಾವ ರೇಂಜಲ್ಲಿದೆ, ಮತ್ತು ಮಾರ್ಕೆಟ್ ಕ್ಯಾಪಿಟಲ್ ಯಾವ್ಯಾವ ರೇಂಜಲ್ಲಿದೆ, ಬುಕ್ ವ್ಯಾಲ್ಯೂ ಎಷ್ಟಿದೆ, ಎಲ್ಲ ಕೂಡ ನಮಗಿಲ್ಲಿ ರಿಟರ್ನ್ ಆನ್ ಈಕ್ವಿಟಿ ಎಷ್ಟೆಷ್ಟಿದೆ. ಸೊ ಎಲ್ಲ ಕೂಡ ಒಂದು ಕಡೆ ನಮ್ಗೆ ಇನ್ಫಾರ್ಮೇಷನ್ ಸಿಗುವಂಥದ್ದು ಇದು. ಆ್ಯಂಡ್ ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಿರ್ತಾರೋ ಅವ್ರಿಗೆ ಈ ಒಂದು ವೆಬ್ಸೈಟು ಮಸ್ಟ್ ಆ್ಯಂಡ್ ಶುಡ್ ಗೊತ್ತಿರಲೇಬೇಕು. ಇದು ಮತ್ತು ಯಾಹೂ ಫೈನಾನ್ಸ್ ಅಂತ ಅಂದ್ಬಿಟ್ಟು ಅದು ಕೂಡ ಸೇಮ್ ಇದೇ ಥರ ವರ್ಕ್ ಆಗುತ್ತೆ. ಸೊ ಇದೇ ಥರ ವರ್ಕ್ ಆಗೋದ್ರಿಂದ ಅದನ್ನು ನಾನು ಇವಾಗ ಹೇಳ್ತಿಲ್ಲ ಸರಿನಾ. ಸೊ ಅದೇ ಥರ ನಮಗೆ ಮೇನ್ ಇಂಪಾರ್ಟೆಂಟಾಗಿ ಇನ್ನೂ ಒಂದು ವೆಬ್ಸೈಟ್ ಬೇಕು ಅಂತಂದರೆ ಅದು ಟ್ರೇಡಿಂಗ್ ವ್ಯೂ. ಟ್ರೇಡಿಂಗ್ ವ್ಯೂ ಅಲ್ಲಿ ಏನು ಅಂತಂದರೆ ನಾವು ಕ್ಲಿಯರಾಗಿ ಚಾರ್ಟ್ಸ್ ಅನ್ನೋದು ಇಲ್ಲಿ ನಾವು ಕ್ಲಿಯರಾಗಿ ಕಾಣ್ಬೋದು. ಆ್ಯಂಡ್ ನಾಟ್ ಓನ್ಲಿ ದಟ್ ಈ ಚಾರ್ಟ್ಸ್ನ ನಾವು ಕ್ಯಾಂಡಲ್ ಸ್ಟಿಕ್ಸ್ ಆಗಿ ಇವಾಗ ಏನಾದರೂ ಆಗಲಿ, ಇವಾಗ ನಿಮ್ಮ ಒಂದು ಬ್ರೋಕರೇಜ್ ಕಂಪ್ನಿ ಇದೆ ಅಂದರೆ ಮೋಸ್ಟ್ ಆಫ್ ದಿ ಬ್ರೋಕರೇಜ್ ಕಂಪ್ನೀಸು ನಿಮಗೆ ಏನು ಚಾರ್ಟ್ಸ್ ಕೊಡ್ತಿರ್ತಾವಲ್ವಾ ಡೈಲಿ, ಏನು ಇಷ್ಟು ಇನ್ಕ್ರೀಸ್ ಆಗಿದೆ ಇಷ್ಟು ಡಿಕ್ರೀಸ್ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಇದೇ ಚಾರ್ಟ್ಸೇ ನಿಮಗೆ ಅಲ್ಲಿ ಕಾಣಿಸೋವಂಥದ್ದು ಸರಿನಾ. ಆ್ಯಂಡ್ ನಾವು ಇಲ್ಲಿ ಒಂದು ವಾಚ್ ಲಿಸ್ಟನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ಈ ವಾಚ್ ಲಿಸ್ಟಲ್ಲಿ ನಮಗೆ ಎಲ್ಲ ವರ್ಲ್ಡ್ ವೈಡ್ ಯಾವ್ಯಾವುದು ಇಂಡೆಕ್ಸ್ಗಳಿದಾವಲ್ಲೋ ಆ್ಯಂಡ್ ವರ್ಲ್ಡ್ ವೈಡ್ ಯಾವ್ಯಾವ ಕಂಪ್ನೀಸ್ ಇದಲ್ವೋ ಎಲ್ಲ ಕೂಡ ಇಲ್ಲಿ ಟ್ರ್ಯಾಕ್ ಮಾಡೋವಂಥದ್ದು ನಮಗೆ ಇಲ್ಲಿ ಈ ವಾಚ್ ಲಿಸ್ಟಲ್ಲಿ ನಾವು ಆ್ಯಡ್ ಮಾಡಿಕೊಂಡು ನೋಡೋದು. ನೆಕ್ಸ್ಟ್ ಬಂದುಬಿಟ್ಟು ಗೂಗಲ್ ನ್ಯೂಸ್. ಗೂಗಲ್ ನ್ಯೂಸಲ್ಲಿ ಏನು ಯೂಸ್ ಅಂತದ್ದು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಗೂಗಲ್ ನ್ಯೂಸಲ್ಲಿ ಬಿಸ್ನೆಸ್ ಪೇಜಿಗೆ ಬಂದರೆ ನಮಗೆ ಕ್ಲಿಯರಾಗಿ ಎಕ್ಸಾಕ್ಟ್ಲಿ ಬಿಸ್ನೆಸ್ ರಿಲೇಟೆಡ್ ಏನಾದರೂ ಒಂದು ಇನ್ಫಾರ್ಮೇಷನ್ ಇದೆ ಅಂತಂದರೆ ಎಲ್ಲ ಕೂಡ ನಮಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮಿಂಟಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಇದೊಂದು ಆರ್ಟಿಕಲ್. ಅದೇ ಥರ ಅಪ್ಸ್ಟಾಕ್ಸ್ ಅವರು ಕೂಡ ಪಬ್ಲಿಷ್ ಮಾಡಿದ್ದಾರೆ, ಎಕನಾಮಿಕ್ ಟೈಮ್ಸ್ ಅವರು ಕೂಡ ಪಬ್ಲಿಷ್ ಮಾಡಿದ್ದಾರೆ.
ಸೊ ಅಂದರೆ ಯಾರ್ಯಾರು ಪಬ್ಲಿಷ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಷನ್ನು ಕೂಡ ನಮಗೆ ಇಲ್ಲಿ ಸಿಗುವಂಥದ್ದು, ಸರಿನಾ? ಎಲ್ಲ ಒಂದೇ ಕಡೆ ಸಿಗುವಂಥದ್ದು. ಸೊ ಅವಾಗ ನಮಗೆ ಈ ಆರ್ಟಿಕಲ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಮನಿ ಕಂಟ್ರೋಲ್ ಇದೆ, ಮತ್ತು ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಇದೆ, ಮತ್ತು CNBC ಇದೆ. ಇವಾಗ ನಾನು ಇದೊಂದು ಆರ್ಟಿಕಲ್ ಓದಬೇಕು ಅಂತಂದರೆ ಇಫ್ ಐ ಕ್ಲಿಕ್ ಆನ್ ದಿಸ್, ಸೊ ಡೈರೆಕ್ಟ್ಲಿ ಇಟ್ ವಿಲ್ ಲೆಟ್ ಟು ದಟ್ ಪರ್ಟಿಕ್ಯುಲರ್ ಆರ್ಟಿಕಲ್. ಎಲ್ಲ ಕೂಡ ಒಂದೇ ಕಡೆ ಸಿಗುವಂಥದ್ದು ಆರ್ಟಿಕಲ್ಸ್, ಎಲ್ಲ ಒಂದು ಪಬ್ಲಿಕೇಶನ್ಸ್ಗೂ ಕೂಡ, ಸರಿನಾ? ಸೊ ಗೂಗಲ್ ನ್ಯೂಸ್ ಕೂಡ ತುಂಬ ಇಂಪಾರ್ಟೆಂಟ್, ಅದರಲ್ಲೂ ಕೂಡ ಬಿಸ್ನೆಸ್ ಪೇಜ್. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಟಿಜೋರಿ ಫೈನಾನ್ಸ್. ಇದೇನು ಬಂದರೆ ಮ್ಯಾಕ್ರೋ ಎಕನಾಮಿಕ್ ಲೆವೆಲಲ್ಲಿ, ಅಂದರೆ ಓವರಾಲ್ ಇಂಡಿಯಾ ಲೆವೆಲಲ್ಲಿ ನೋಡಬೇಕು, ವರ್ಲ್ಡ್ ಲೆವೆಲಲ್ಲಿ ನೋಡಬೇಕು ಮಾರ್ಕೆಟು ಅಂತಂದರೆ, ಸೊ ನಾವಿಲ್ಲಿ ನೋಡೋವಂಥದ್ದು ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಇದಕ್ಕೆ ಅಂತ ಅಂದ್ಬಿಟ್ಟು ಬಳಸ್ತೀವಿ, ಸರಿನಾ? ಮ್ಯಾಕ್ರೋ ಇದರಲ್ಲಿ ಎಲ್ಲ ಥರದ್ದು ಆಪರ್ಚುನಿಟೀಸ್ ಇದ್ದಾವೆ, ಬಟ್ ಮ್ಯಾಕ್ರೋ ಇಲ್ಲಿ ನಾವು ನೋಡೋವಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಇಂಡಸ್ಟ್ರೀಸ್, ಯಾವ್ಯಾವ ಇಂಡಸ್ಟ್ರೀಸ್ ಯಾವ್ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ ಇನ್ನು ಓವರಾಲ್ ನೇಷನ್ ವೈಡಲ್ಲಿ ಅಂತ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ ಫರ್ಟಿಲೈಸರ್ ಇಂಡಸ್ಟ್ರಿ ಮೇಲೆ ನಾನು ಕ್ಲಿಕ್ ಮಾಡಿದೆ ಅಂತಂದರೆ ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಇಯರ್ ಆನ್ ಇಯರ್ ಮತ್ತು ಯಾವ ಥರ ಬೆಳೀತಾ ಹೋಗ್ತಿದೆ, ಕ್ವಾರ್ಟರ್ ಆ್ಯಂಡ್ ಕ್ವಾರ್ಟರು ಅಂತ ಅಂದ್ಬಿಟ್ಟು ಒಂದು ಇನ್ಫಾರ್ಮೇಷನ್, ಅಂದರೆ ಮಂತ್ಲಿನೂ ಸಿಗುತ್ತೆ, ಕ್ವಾರ್ಟರ್ ಆ್ಯಂಡ್ ಕ್ವಾರ್ಟರ್ ಸಿಗುತ್ತೆ, ಸೊ ಎಲ್ಲ ಕೂಡ ಸಿಗುತ್ತೆ. ಅದೇ ಥರ ನಮಗೆ ಮ್ಯಾಕ್ರೋ ಎಕನಾಮಿಕ್ ಲೆವೆಲಲ್ಲಿ CPI ಆಗಿರ್ಬೋದು, ಇಲ್ಲಾಂತಂದರೆ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಗಿರ್ಬೋದು, ಇಲ್ಲಾಂದರೆ IIP ಆಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು, GDP ಆಗಿರ್ಬೋದು, ಎಲ್ಲ ಡಾಟಾ ಕೂಡ ನಮಗೆ ಇಲ್ಲಿ ಸಿಗೋವಂಥದ್ದು, ಸರಿನಾ? ಮತ್ತು ಇದೇ ವೆಬ್ಸೈಟಲ್ಲಿ ನಾವು ಈ ಒಂದು ಪೇಜಿಗೆ ಬಂದರೆ ಈ ಇಂಡಿಸಿಸ್ ಪೇಜಲ್ಲಿ ಯಾವ್ಯಾವ ಟಾಪ್ ಕಂಪ್ನೀಸ್ ಇರ್ತಾವಲ್ವ ಅವೆಲ್ಲ ಕೂಡ ಲಿಸ್ಟು ಕೂಡ ಇಲ್ಲಿ ಸಿಗುತ್ತೆ. ಸೊ ನಾವು ಇಂಡಿವಿಜುವಲ್ ಸ್ಟಾಕ್ ಅನಲೈಸ್ ಮಾಡಬೇಕಾದ್ರೆ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಇದೇ ಥರ ಸೆಲೆಕ್ಟ್ ಮಾಡ್ಕೊಂಡು ಅದಾದಮೇಲೆ ಅನಲೈಸ್ ಮಾಡೋವಂಥದ್ದು, ಸರಿನಾ? ಸೊ ಮ್ಯಾಕ್ರೋ ಎಕನಾಮಿಕ್ ಲೆವೆಲ್ಗೆ ಟಿಜೋರಿ ಫೈನಾನ್ಸ್ ಇಸ್ ದ ಬೆಸ್ಟ್ ವೆಬ್ಸೈಟ್, ನಾನು ಜನರಲಿ ಫಾಲೋ ಆಗೋಂಥ ವೆಬ್ಸೈಟ್ ಮ್ಯಾಕ್ರೋ ಎಕನಾಮಿಕ್ ಲೆವೆಲಲ್ಲಿ. ದೆನ್ ನೆಕ್ಸ್ಟ್ ನೀವು ತುಂಬ ಕಾಯ್ತಿರೋವಂಥ ವೆಬ್ಸೈಟ್ ಏನು, redstar.com. redstar.com ಏನು ಅಂತಂದರೆ ಇಲ್ಲಿ ನೀವು ಯಾವುದಾದ್ರೂ, ಫಾರ್ ಎಕ್ಸಾಂಪಲ್ ನಾನು ರಾಕೇಶ್ ಜುಂಜುನ್ವಾಲಾ ಒಂದು ಪೋರ್ಟ್ಫೋಲಿಯೋ ನೋಡಬೇಕು ಅಂತಂದರೆ ನೋಡಿ, ಇಲ್ಲಿ ಅವರ ಒಂದು ಪೋರ್ಟ್ಫೋಲಿಯೋದಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಅವ್ರು ಇವಾಗ ಇಲ್ವಲ್ಲ, ಸೊ ಅವ್ರ ಪೋರ್ಟ್ಫೋಲಿಯೋ ಒಂಚೂರು ಖಾಲಿಯಾಗಿದೆ. ಅದೇ ಥರ ಅವ್ರ ವೈಫನ್ನು ನೋಡೋಣ. ಇವಾಗ ಅವ್ರ ವೈಫ್ದು ಏನು ಪೋರ್ಟ್ಫೋಲಿಯೋ, ಈ ಪೋರ್ಟ್ಫೋಲಿಯೋದಲ್ಲಿ ಅವರ ಕಂಪ್ನಿಯಲ್ಲಿ ಅಂದರೆ ಇಯರ್ ಆನ್ ಇಯರ್ ಇಲ್ಲಿಂದ 2022 ಡಿಸೆಂಬರ್ ಮತ್ತು 2023 ಮಾರ್ಚ್, ಇದು ಕ್ವಾರ್ಟರ್ ಆ್ಯಂಡ್ ಕ್ವಾರ್ಟರು ಯಾವ್ಯಾವ ಸ್ಟಾಕ್ಸಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಮಾಡ್ತಾ ಹೋಗಿದ್ದಾರೆ, ಎಲ್ಲೆಲ್ಲಿ ಇನ್ಕ್ರೀಸ್ ಆಗಿದೆ, ಎಲ್ಲೆಲ್ಲಿ ಡಿಕ್ರೀಸ್ ಆಗಿದೆ ಅನ್ನೋದು ನಮ್ಗೆ ಇಲ್ಲಿ ಕ್ಲಿಯರಾಗಿ ಸಿಗೋದು, ಸರಿನಾ? ದೆನ್ ಇವಾಗ ನಾನು ಇನ್ನೂ ಒಂದು ಪರ್ಸನ್ ಹುಡುಕ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ವಿಜಯ್ KD ಅವರ ಒಂದು ಪೋರ್ಟ್ಫೋಲಿಯೋ ನೋಡ್ತೀನಿ ನಾನು. ಸೊ ವಿಜಯ್ KD ಅವ್ರ ಪೋರ್ಟ್ಫೋಲಿಯೋ ನೋಡೋದಾದರೆ ಈ ಅತುಲ್ ಆಟೋ ಆಗಿರ್ಬೋದು, ಇಲ್ಲಾಂದರೆ ಮಹೀಂದ್ರ ಹಾಲಿಡೇಸ್ ಆಗಿರ್ಬೋದು, ಮತ್ತು ಈ ಥರ ಡಿಫ್ರೆಂಟ್ ಸ್ಟಾಕ್ಸು ನಮಗೆ ಇಲ್ಲಿ ಕ್ಲಿಯರಾಗಿ ಸಿಗೋವಂಥದ್ದು. ನಾವು ಇದನ್ನು ನೋಡಿಬಿಟ್ಟು ಡೈರೆಕ್ಟಾಗಿ ಕ್ಲೋನ್ ಮಾಡಬಾರ್ದು ಯಾವತ್ತೇ ಆಗಲಿ. ಈ ಸ್ಟಾಕ್ ಕ್ಲೋನಿಂಗ್ ಅಂತ ಅಂದ್ಬಿಟ್ಟು ಕರಿತೀವಿ. ಅಂದರೆ ನಾವು ಸ್ಟಾಕು ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ಅನಲೈಸ್ ಮಾಡೋವಂಥದ್ದು, ಸರಿನಾ? ಅದಕ್ಕೋಸ್ಕರ ಮಾತ್ರ ಬಳಸ್ಕೋಬೇಕು ಇದನ್ನು, ಸರಿನಾ? ಇದನ್ನು ಮಿಸ್ಯೂಸ್ ಮಾಡಿಕೊಂಡು ಓಕೆ ಇಲ್ಲಿ ಸಿಗ್ತಿದೆ ಇಲ್ಲಿ, ಸೊ ತುಂಬ ದೊಡ್ಡ ವ್ಯಕ್ತಿಗಳು ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಹೋಗ್ಬಿಟ್ಟು ನಾವು ಇನ್ವೆಸ್ಟ್ ಮಾಡಬಾರ್ದು ಅದು, ಸರಿನಾ? ಬಟ್ ಆ ಕ್ಲೋನಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ಒಂದ್ಸಲಿ ಅನಲೈಸ್ ಮಾಡಿಬಿಟ್ಟು ನಮಗೆ ಕನ್ವಿನಿಯೆಂಟ್ ಆದರೆ ಮಾತ್ರ ನಾವು ಇನ್ವೆಸ್ಟ್ ಮಾಡಬೇಕು. ನಾವು ಇಲ್ಲಿ ಕಂಪ್ನೀಸ್ ಕೂಡ ಅನಲೈಸ್ ಮಾಡೋದು. ಫಾರ್ ಎಕ್ಸಾಂಪಲ್ ICICI ಬ್ಯಾಂಕ್ನ ನಾನು ಸರ್ಚ್ ಮಾಡಿದ್ದೀನಿ. ಈ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಡೇಸ್ ಹೈ ಲೋ ಮತ್ತು ಇದು ವಾಲ್ಯೂಮು ಎಷ್ಟೆಷ್ಟಿದೆ, ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಯಾವ ಥರ ಇದೆ, ಯಾರ್ಯಾರು ಎಷ್ಟು ಪ್ರೊಮೋಟರ್ಸ್ ಇದ್ದಾರೆ, ಮತ್ತು FIIs DAS ಎಷ್ಟೆಷ್ಟಿದೆ ಅವ್ರ ಹತ್ರ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಇನ್ಫಾರ್ಮೇಷನ್ ನಮಗೆ ಇಲ್ಲಿ ಸಿಗೋವಂಥದ್ದು. ಆ್ಯಂಡ್ CAGR ಯಾವ ಥರ ಇದೆ, ಪ್ಯಾಟ್ ಯಾವ ಥರ ಇದೆ, PE ಏನು ಮತ್ತು ಬುಕ್ ವ್ಯಾಲ್ಯೂ, ಎಬಿಟಾ ಎಲ್ಲ ಕೂಡ ನಮಗೆ ಇಲ್ಲಿ ಸಿಗೋವಂಥದ್ದು. ಸೊ ಫಂಡಮೆಂಟಲ್ ಅನಾಲಿಸಿಸ್ಗೆ ಇದು ಯೂಸ್ ಆಗುತ್ತೆ. ಮತ್ತು ಇವರ ಆ್ಯನ್ಯಲ್ ರಿಸಲ್ಟ್ಸಲ್ಲಿ ಯಾವ್ಯಾವ ಥರ ಏನು ಟ್ರೆಂಡ್ ಚೇಂಜ್ ಆಗಿದೆ ಅಂತಲೂ ಇಯರ್ ಆನ್ ಇಯರ್ ಕ್ವಾರ್ಟರ್ ಆ್ಯಂಡ್ ಕ್ವಾರ್ಟರ್ ಕೂಡ ನಮಗೆ ಇಲ್ಲಿ ಸಿಗೋದು. ಅದೇ ಥರ ನಮಗೆ ಇವ್ರ ಬ್ಯಾಲೆನ್ಸ್ ಶೀಟು ಮತ್ತು ಆ್ಯನ್ಯಲ್ ರಿಸಲ್ಟ್ಸು ಮತ್ತು ಕ್ಯಾಶ್ ಫ್ಲೋ ಮತ್ತು ಫೈನಾನ್ಷಿಯಲ್ ರೇಷಿಯೋಸು ಏನೇನಿದೆ ಎಲ್ಲ ಕೂಡ ಇನ್ಫಾರ್ಮೇಷನ್ ನಮಗೆ ಇಲ್ಲಿ ಸಿಗುತ್ತೆ. ದೆನ್ ನೆಕ್ಸ್ಟ್ ಇದಾದಮೇಲೆ ಮತ್ತೆ ನಾವೇನಾದರೂ ಸೆಕ್ಟರ್ ಬಗ್ಗೆ ಅನಲೈಸ್ ಮಾಡಬೇಕು ಅಂತ ಫಸ್ಟ್ ಇಷ್ಟಕ್ಕೆ ಮುಂಚೆ ನಮಗಿದು ಇದೊಂದು ಆಪ್ಷನ್ ಇರಲಿಲ್ಲ. ಸೊ ಇವಾಗ ಗೌರ್ಮೆಂಟ್ ಇದೊಂದು ಆಪ್ಷನ್ ತಂದು ನಮಗೆ ಕೊಟ್ಟಿದ್ದಾರೆ. ಏನಂತಂದರೆ ಯಾವುದೇ ಒಂದು ಸೆಕ್ಟರ್ ಬಗ್ಗೆ ಅನಲೈಸ್ ಮಾಡಬೇಕು ಅಂತಂದರೆ ಇಷ್ಟಕ್ಕೆ ಮುಂಚೆ ಯಾವ ಥರ ಇತ್ತು ಅಂದರೆ ದೊಡ್ಡ ಮ್ಯೂಚುವಲ್ ಫಂಡ್ಸು ಎಲ್ಲ ಕೂಡ ಅನಲೈಸ್ ಮಾಡಿರೋ ಒಂದು ರಿಪೋರ್ಟ್ನ ಪಬ್ಲಿಷ್ ಮಾಡೋ. ಸೊ ಅದನ್ನು ಜನರು ಕೊಂಡ್ಕೊತಿದ್ರು. ಸೊ 2 lakhs 3 lakhs 1.5 lakh 60,000 80,000 ಈ ಥರ ಕೊಟ್ಬಿಟ್ಟು ತೊಗೊಂಡ್ಬಿಟ್ಟು ಅದಾದಮೇಲೆ ಮತ್ತೆ ಅದನ್ನು ಒಂದ್ಸಲಿ ಅನಲೈಸ್ ಮಾಡಿಬಿಟ್ಟು ಆಮೇಲೆ ಇನ್ವೆಸ್ಟ್ ಮಾಡೋರು. ಬಟ್ ಇವಾಗ ನಮಗೆ ಅಷ್ಟೊಂದು ಕಷ್ಟ ಬೇಕಾಗಿಲ್ಲ. ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟು ಇಂಡಸ್ಟ್ರಿ ಬಗ್ಗೆ ನಮ್ಗೆ ಇಲ್ಲಿ ಕ್ಲಿಯರಾಗಿ ಕಾಣ್ತಿದೆ ಅಲ್ವಾ. ಯಾವುದೇ ಒಂದು ಇಂಡಸ್ಟ್ರಿ, ಇವಾಗ ಫಾರ್ ಎಕ್ಸಾಂಪಲ್ ನಾನು FMCG ಸೆಕ್ಟರ್ ಬಗ್ಗೆ ನಾನು ಇನ್ಫಾರ್ಮೇಷನ್ ನಂಗೆ ಬೇಕು ಅಂತಂದರೆ ನಮಗೆ ಕ್ಲಿಯರಾಗಿ ತುಂಬ ಯೂಸರ್ ಫ್ರೆಂಡ್ಲಿಯಾಗಿ ನಮಗೆ ಈ ಒಂದು ವೆಬ್ಸೈಟಲ್ಲಿ ನಮಗೆ ಡಾಟಾ ಸಿಗುತ್ತೆ. ಇದು ಬಟ್ ಇವಾಗ ಫ್ಲೋ ಚಾರ್ಟ್ಸಲ್ಲಿ ಈ ಗ್ರೋಯಿಂಗ್ ಡಿಮ್ಯಾಂಡ್ ಮತ್ತು ಅಟ್ರಾಕ್ಟಿಂಗ್ ಆಪರ್ಚುನಿಟೀಸ್ ಮತ್ತು ಪಾಲಿಸಿ ಸಪೋರ್ಟ್ಸು ಮತ್ತು ಹೈ ಇನ್ವೆಸ್ಟ್ಮೆಂಟ್ಸು ಮತ್ತು ಮಾರ್ಕೆಟ್ ಪ್ಲೇಯರಲ್ಲಿ ಯಾರ್ಯಾರು ಲೀಡರ್ಸ್ ಇದ್ದಾರೆ ಇವಾಗ ಸದ್ಯಕ್ಕೆ ಇದೆಲ್ಲ ಕೂಡ ಇನ್ಫಾರ್ಮೇಷನ್ ನಮಗೆ ಇಲ್ಲಿ ಸಿಗೋ ಅಂಥದ್ದು.
ಸರಿನಾ. ಆ್ಯಂಡ್ ಇಯರ್ ಆನ್ ಇಯರ್ ಯಾವ್ಯಾವ ಥರ ಬೆಳೀತಾ ಬರ್ತಿದೆ ಮಾರ್ಕೆಟ್ ರಿಸರ್ಚ್ ಇನ್ ಫ್ಯೂಚರಲ್ಲೂ ಕೂಡ. ಅಂದರೆ ಸೊ ನಾವು ಪ್ರಿಡಿಕ್ಟ್ ಮಾಡ್ಬೋದಲ್ವಾ, ಈ ಟ್ರೆಂಡು ಇನ್ನೊಂಚೂರು ಹೈಯಲ್ಲಿ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಇಯರ್ 2024 2025 ಅಂತ ಅಂದ್ಬಿಟ್ಟು ಆ ಇಯರ್ಸಲ್ಲಿ. ದೆನ್ ಇನ್ವೆಸ್ಟ್ಮೆಂಟ್ಸ್ ಬಂದುಬಿಟ್ಟು ಯಾವ್ಯಾವ ಕಂಪ್ನಿ ಇಲ್ಲಿ ನೋಡಿ, ಇಲ್ಲಿ ITC ಲಿಮಿಟೆಡ್ ಹ್ಯಾಸ್ ಅನೌನ್ಸ್ಡ್ ಏನೇನು ಎಷ್ಟೆಷ್ಟಿದೆ, ಏನೇನು ಅನೌನ್ಸ್ ಮಾಡ್ತಿದ್ದಾರೆ, ಯಾರ್ಯಾರು ಪ್ಲ್ಯಾನ್ಸ್ ಮಾಡ್ತಿದ್ದಾರೆ ಇದನ್ನು ಡೆವಲಪ್ ಮಾಡೋದಕ್ಕೆ FMCG ಸೆಕ್ಟರಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಅಂತಂದರೆ ಯಾವ ಕಂಪ್ನೀಸ್ ಎಲ್ಲ ಏನು ಕಷ್ಟಪಡ್ತಿದ್ದಾವೆ ಮತ್ತು ಅದರ ವಿತ್ ಏನು ಡೇಟ್ ಸಮೇತವಾಗಿ ನಮಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಗೋವಂಥದ್ದು. ಸರಿನಾ. ಇದು ಇಂಡಸ್ಟ್ರಿ ಅನಾಲಿಸಿಸ್ಗೆ ತುಂಬ ಇಂಪಾರ್ಟೆಂಟ್ ವೆಬ್ಸೈಟ್. ಅದಾದಮೇಲೆ ನಮಗೆ ಲಾಸ್ಟಾಗಿ ತುಂಬ ಇಂಪಾರ್ಟೆಂಟ್ ವೆಬ್ಸೈಟ್ ಏನು ಅಂತಂದರೆ ಮನಿ ಕಂಟ್ರೋಲ್ ವೆಬ್ಸೈಟ್. ಈ ವೆಬ್ಸೈಟಲ್ಲಿ ನಮಗೆ ಈ GDP ಡಾಟಾ ಆಗಿರ್ಬೋದು, ಇಲ್ಲಾಂತಂದರೆ ಏನು ಮಾರ್ಕೆಟ್ಸ್, ಗ್ಲೋಬಲ್ ಮಾರ್ಕೆಟ್ಸ್ ಆಗಿರ್ಬೋದು, ಬಾಂಡ್ ಈಲ್ಡ್ಸ್ ಆಗಿರ್ಬೋದು ಎಲ್ಲ ಕೂಡ ನಮಗೆ ಮತ್ತು ವಿತ್ ಕ್ವಿಕ್ ನ್ಯೂಸ್ ಏನು ತುಂಬ ಬೇಗ ನ್ಯೂಸ್ ಸಿಗೋ ಅಂಥ ಒಂದು ವೆಬ್ಸೈಟ್ ಇದು. ಸರಿನಾ. ಇದು ಕೂಡ ತುಂಬ ಇಂಪಾರ್ಟೆಂಟು. ಮೋಸ್ಟ್ ಆಫ್ ದಿ ಅನಲಿಸ್ಟ್ಗಳು ಇದನ್ನು ಫಾಲೋ ಮಾಡ್ತಿರ್ತಾರೆ. ಸೊ ಇದಕ್ಕೆ ಇದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ನಾವಿಲ್ಲಿ ಕೆಲವೊಂದು ಕೀ ಪಾಯಿಂಟ್ಸ್ ತಿಳ್ಕೊಬೇಕು. ಫಸ್ಟ್ GDP ಅಂದರೆ ಏನೂ ಇಲ್ಲ, ಓವರಾಲ್ ಇಂಡಿಯನ್ ಎಕಾನಮಿ ಏನಿದೆ ಅಲ್ವಾ, ಅಂದರೆ ಇಂಡಿಯನ್ ಬೌಂಡ್ರೀಸ್ ಒಳಗಡೆ ಏನೇನು ಗೂಡ್ಸ್ ಇದೆ ಅಲ್ವಾ ಅವೆಲ್ಲ ಎಷ್ಟೆಷ್ಟು ಸೇಲ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಏನು ಎಷ್ಟು ಸೇಲ್ ಆಗ್ತಿದೆ, ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗೋವಂಥದ್ದು ಇಲ್ಲಾಂದರೆ ಡಿಕ್ರೀಸ್ ಆಗ್ತಿದ್ದಾವ ಅನ್ನೋದು ನಾವು ಸ್ಟಡಿ ಮಾಡೋದನ್ನೇ ನಾವು GDP ಅಂತ ಅಂದ್ಬಿಟ್ಟು ಕರಿತೀವಿ. ಸರಿನಾ. ದೆನ್ ನೆಕ್ಸ್ಟ್ ಇನ್ಫ್ಲೇಷನ್ ಅಂತಂದರೆ, ಸೊ ನೀವು ಚಿಕ್ಕ ಹುಡುಗರಿರ್ಬೇಕಾದ್ರೆ ಒಂದು ಚಾಕ್ಲೇಟ್ ಅನ್ನೋದು 8 ಆಣೆಗೆ ಬರ್ತಿತ್ತು ಅಲ್ವಾ, ಇವಾಗ ಏನಾಗಿದೆ ಅದು ₹1 ₹2 ಆಗಿಬಿಟ್ಟಿದೆ ಅಲ್ವಾ. ಈ ಒಂದು ಇನ್ಕ್ರೀಸ್ ಏನಾಗಿದೆ ಅಲ್ವಾ ಇದನ್ನೇ ನಾವು ಇನ್ಫ್ಲೇಷನ್ ಅಂತ ಅಂದ್ಬಿಟ್ಟು ಕರಿತೀವಿ. ಸರಿನಾ. ಇವಾಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ಫ್ಲೇಷನ್ ಅನ್ನೋದು ಬೆಳೀತಾ ಹೋಗುತ್ತೆ. ಇದು ತುಂಬ ಕಡಿಮೆನೂ ಇರಬಾರ್ದು, ಇನ್ಫ್ಲೇಷನ್ ತುಂಬ ಜಾಸ್ತಿನೂ ಇರ್ಬೋದು. ಒಂದು ಮಾಡ್ರೇಟ್ ಆಗಿದ್ದರೆ ಮಾತ್ರ ಎಕನಾಮೀಸ್ ಸ್ಟೇಬಲ್ ಆಗಿರ್ತದೆ. ಆ್ಯಂಡ್ CPI ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಡಾಟಾ ಅಂತ ಅಂದ್ಬಿಟ್ಟು, ಅಂದರೆ ಕನ್ಸ್ಯೂಮರ್ ಯಾರು ಕೊಂಡ್ಕೊಂಡು ತಿಂತಾರಲ್ವಾ ಅವರ ಲೆವೆಲಲ್ಲಿ ಯಾವ ಥರ ಇನ್ಕ್ರೀಸ್ ಆಗಿದೆ ಪ್ರೈಸಸ್ ಅಂತ ಅಂದ್ಬಿಟ್ಟು. ಅದಾದಮೇಲೆ ಮತ್ತೆ ಅದೇ ಥರ ಹೋಲ್ಸೇಲ್ ಪ್ರೈಸ್ ಇನ್ಫ್ಲೇಷನ್, ಅಂದರೆ ಹೋಲ್ಸೇಲರ್ಸ್ ಕೊಂಡ್ಕೋಬೇಕಾದ್ರೆ ಅವ್ರಿಗೆ ಎಷ್ಟು ಇನ್ಫ್ಲೇಷನ್ ಆಗಿದೆ ಅಂತ ಅಂದ್ಬಿಟ್ಟು ಇಯರ್ ಆನ್ ಇಯರ್ ಏನು ಕ್ವಾರ್ಟರ್ ಆನ್ ಕ್ವಾರ್ಟರು. ಆ್ಯಂಡ್ IIP ಅಂದರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಅಂದ್ಬಿಟ್ಟು, ಅಂದರೆ 8 ಡಿಫ್ರೆಂಟ್ ಸೆಕ್ಟರ್ಸಿಂದನೂ ಏನು ಯಾವ ಥರ ಇಂಡಸ್ಟ್ರೀಸು ವರ್ಕ್ ಆಗ್ತಿದೆ ಅಂತ ಅಂದ್ಬಿಟ್ಟು ಒಂದು ಇಂಡೆಕ್ಸ್ನ ನಾವು ಪ್ರಿಪೇರ್ ಮಾಡ್ತೀವಿ. ಅದು ಇಂಡಿಯನ್ ಎಕಾನಮಿಯಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಸರಿನಾ. ಅದ್ರ ಬಗ್ಗೆ ಮಾತಾಡೋಂಥದ್ದೇ IIP. ಅದಾದಮೇಲೆ ಮತ್ತೆ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂತಂದರೆ ಸ್ಟೇಬಲ್ ಗೌರ್ಮೆಂಟ್ ಇದೆಯಾ ಇಲ್ವೋ ಅಂತ ಅಂದ್ಬಿಟ್ಟು. 2-3 ಪಾರ್ಟೀಸು ಕೊಲಾಬ್ರೇಟ್ ಆಗಿಬಿಟ್ಟು ಗೌರ್ಮೆಂಟ್ ಫಾರ್ಮ್ ಮಾಡಿದ್ರೆ ಇನ್ ಸಚ್ ಕೇಸಸ್ ಏನಾಗುತ್ತೆ, ತುಂಬ ಗಜಿಬಿಜಿ ಆಗಿಬಿಟ್ಟು ಒಬ್ಬರು ಒಪ್ಕೊಂಡಿದ್ದು ಇನ್ನೊಬ್ರು ಒಪ್ಕೊಳ್ಳಲ್ಲ. ಸೊ ಪಾಲಿಸೀಸ್ ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇನ್ ಸಚ್ ಕೇಸಸ್ ಡೆವಲಪ್ಮೆಂಟ್ ಅನ್ನೋದು ತುಂಬ ಕಷ್ಟ ಅಲ್ವಾ. ಅದಕ್ಕೋಸ್ಕರ ಸ್ಟೇಬಲ್ ಗೌರ್ಮೆಂಟ್ ಇರೋ ಒಂದು ಪ್ಲೇಸಸ್ಸಲ್ಲೇ ನಾವು ಇನ್ವೆಸ್ಟ್ ಮಾಡೋದು ಕಲಿಬೇಕು. ದೆನ್ ಮಾನ್ಸೂನ್ ಡಾಟಾ ಕೂಡ ನಾವು ಟ್ರ್ಯಾಕ್ ಮಾಡಬೇಕು. ಮಾನ್ಸೂನ್ ಡಾಟಾ ಯಾಕೆ ಟ್ರ್ಯಾಕ್ ಮಾಡಬೇಕು ಅಂತಂದರೆ, ಸೊ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಬ್ಯಾಕ್ ಬೋನ್ ಅಲ್ವಾ. ಇನ್ ಸಚ್ ಕೇಸಸ್ ಅಗ್ರಿಕಲ್ಚರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದು ಬಿಟ್ಟರೆ ಮತ್ತೆ ಮಾನಿಟರಿ ಪಾಲಿಸಿ ಅನ್ನೋದು RBI 3 ತಿಂಗಳಿಗೊಂದ್ಸಲಿ ಕಂಡಕ್ಟ್ ಮಾಡ್ತಾ ಇರುತ್ತೆ. ಸೊ ಮಾನಿಟರಿ ಪಾಲಿಸಿ ಅಂತಂದರೆ ಏನಂದರೆ, ಈ ಮಾನಿಟರಿ ಪಾಲಿಸಿಯಲ್ಲಿ RBI ಏನು ಮಾಡುತ್ತೆ ಅಂತಂದರೆ ಈ ರೆಪೋ ರೇಟು, ರಿವರ್ಸ್ ರೆಪೋ ರೇಟ್ ಅಂತಂದ್ಬಿಟ್ಟು ನಾನು ಮಾತಾಡ್ಕೊಂಡು, ಸೊ ಬ್ಯಾಂಕ್ಸು ಎಷ್ಟು ಬಡ್ಡಿಗೆ ಸಾಲ ಕೊಡಬೇಕು ಅನ್ನೋದು ಈ ಮಾನಿಟರಿ ಪಾಲಿಸಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನು ನಾವು ತುಂಬ ಡೀಟೇಲಾಗಿ ಮಾತಾಡ್ಕೊಳ್ತಾ ಹೋಗೋಣ ಫ್ಯೂಚರಲ್ಲಿ. ಸರಿನಾ. ಆ್ಯಂಡ್ ಫಾರೆಕ್ಸ್ ರಿಸರ್ವ್ಸ್ ಅಂತಂದರೆ ಫಾರಿನ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ನಾವು ಇವಾಗ ಇಂಡಿಯನ್ ರುಪೀಸಲ್ಲೇ ನಾವೇನಾದರೂ ಕೊಟ್ಟರೆ ಅವರು ಕೊಡ್ತಾರಾ. ಇವಾಗ ದುಡ್ಡು ಕೊಟ್ಟಿದ್ದೀನಿ, ಇವಾಗ ಇಂಡಿಯನ್ ರುಪೀಸು ನೀನು ಹೋಗ್ಬಿಟ್ಟು ರಷ್ಯಾದಲ್ಲಿ ಕೊಟ್ಟರೆ ಅವ್ರು ಕೊಡ್ತಾರಾ, ಇಲ್ಲಾಂದ್ರೆ USA ಕೊಡ್ತಾರಾ, ನೀನು ಡಾಲರ್ಸ್ ಕೊಟ್ರೇ ಅವ್ರು ಕೊಡ್ತಾರಲ್ವಾ. ಇನ್ ಸಚ್ ಕೇಸಸ್ ನಾವೇನು ಗೋಲ್ಡು ಮತ್ತು ಏನು US ಡಾಲರ್ಸ್ ಇವನ್ನೆಲ್ಲ ಕೂಡ ರಿಸರ್ವ್ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನೇ ನಾವು ಫಾರೆಕ್ಸ್ ರಿಸರ್ವ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತಾಡ್ಕೊತೀವಿ. ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಯಾವ ಥರ ಮಾಡಬೇಕು, ಇಂಡಸ್ಟ್ರಿಯಲ್ ಅನಾಲಿಸಿಸ್ ಯಾವ ಥರ ಮಾಡಬೇಕು, ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ಸ್, ಬ್ಯಾಲೆನ್ಸ್ ಶೀಟ್ಸ್ ಯಾವ ಥರ ಅನಲೈಸ್ ಮಾಡಬೇಕು, ಆ್ಯಂಡ್ ಆ್ಯನ್ಯಲ್ ರಿಪೋರ್ಟ್ಸ್ ಯಾವ ಥರ ನೋಡಬೇಕು, ಅದರಲ್ಲಿರೋ ಟರ್ಮ್ಸು ಎಲ್ಲ ಕೂಡ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸರಿನಾ. ಇನ್ ಅಪ್ಕಮಿಂಗ್ ಬರೋ ಸೆಷನಲ್ಲಿ. ಸೊ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ದರೆ ಮಾತ್ರನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿನಾ. ಆ್ಯಂಡ್ ನಾನು ಈ ಥರ ಇಂಪಾರ್ಟೆಂಟ್ ವೀಡಿಯೋಸ್ ಏನಾದರೂ ಅಪ್ಲೋಡ್ ಮಾಡಿದ್ರೆ ನಿಮಗೆ ಗೊತ್ತಾಗಬೇಕು ಅಂತಂದರೆ ಫಸ್ಟ್ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಸರಿನಾ. ಥ್ಯಾಂಕ್ ಯು.